ಕೆವಿ ಇಂಗ್ಲಿಷ್ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಎಐ ತಂತ್ರಜ್ಞಾನ ಬಳಸಿ ಜನೋಪಯೋಗಿ ಮಾದರಿಗಳ ಪ್ರದರ್ಶನ. ಚಿಕ್ಕಬಳ್ಳಾಪುರ. ವಿದ್ಯಾರ್ಥಿಗಳ ಸೃಜನಶೀಲತೆ ಮತ್ತು ವೈಜ್ಞಾನಿಕ ಮನೋಭಾವಕ್ಕೆ ಸಾಕ್ಷಿಯಾದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ನಗರದ ಹೊರವಲಯದ ಕೆವಿ ಕ್ಯಾಂಪಸ್ ಆವರಣದಲ್ಲಿರುವ ಕೆವಿ ಇಂಗ್ಲಿಷ್ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನದೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು. 8ನೇ, 9ನೇ ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳು ಎಐ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಬಳಸಿ ರೂಪಿಸಿದ ರೈತೋಪಯೋಗಿ ಮತ್ತು ಜನೋಪಯೋಗಿ ಮಾದರಿಗಳು ಎಲ್ಲರ ಗಮನ ಸೆಳೆದವು. ಕೃಷಿಗೆ ನೆರವಾಗುವ ಸ್ಮಾರ್ಟ್ ಸಾಧನಗಳು, ದೃಷ್ಟಿಹೀನರಿಗೆ ದಾರಿದೀಪವಾಗುವ ಬ್ಲೈಂಡ್ ಸ್ಟಿಕ್, ವಿದ್ಯುತ್ ಉಳಿತಾಯ ಸಾಧನಗಳು, ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಸೂಚಿಸುವ ಮಾದರಿಗಳು, ರಾಕೆಟ್ ಉಡಾವಣೆ ಮಾದರಿ, ಕಚ್ಚಾ ವಸ್ತುಗಳಿಂದ ಗೃಹೋಪಯೋಗಿ ವಸ್ತುಗಳ ತಯಾರಿ, ನೀರು ನೈರ್ಮಲ್ಯ ನಿಯಂತ್ರಣ ಹಾಗೂ ಮಳೆ ನೀರು ಸಂಗ್ರಹಣೆ ಕುರಿತು ಮಾದರಿಗಳನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಿದರು. ವಿಶೇಷವಾಗಿ ಲೋಹಿತ್ ಗೌಡ ಮತ್ತು ಅವರ ತಂಡ ಎಐ ಆಧಾರಿತ ಕೃಷಿ ಉಪಕರಣ ಹಾಗೂ ದೃಷ್ಟಿಹೀನರಿಗೆ ಸಹಾಯಕ ಸಾಧನಗಳನ್ನು ಸಿದ್ಧಪಡಿಸಿ ಮೆಚ್ಚುಗೆಗೆ ಪಾತ್ರರಾದರು. ವಿಜ್ಞಾನ ಶಿಕ್ಷಕಿ ಧನಲಕ್ಷ್ಮಿ ಮಾತನಾಡಿ, ಕೆವಿ ಹಾಗೂ ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರ ಪ್ರೋತ್ಸಾಹದಿಂದ ವಿದ್ಯಾರ್ಥಿಗಳು ಅತ್ಯುತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಯಿತು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸ್ವತಃ ಮಾದರಿಗಳನ್ನು ರೂಪಿಸಿ ತಮ್ಮ ಜ್ಞಾನವನ್ನು ಅನಾವರಣಗೊಳಿಸಿದ್ದರೆ ವಿದ್ಯಾರ್ಥಿಗಳ ಸೃಜನಶೀಲತೆಗೆ ಶಿಕ್ಷಕರು ಹಾಗೂ ಪೋಷಕರು ಸಹಕಾರ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆವಿ ಹಾಗೂ ಪಂಚಗಿರಿ ಬೋಧನಾ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್, ಪ್ರಾಂಶುಪಾಲರಾದ ತ್ಯಾಗರಾಜ್ ಹಾಗೂ ಶಾಲಾ ಸಿಬ್ಬಂದಿ ಉಪಸ್ಥಿತರಿದ್ದರು. The architect, while it was a collaborative effort, Ustad Edward Lahori is generally credited as the main architect. ಹೇಳಿ ಇದರ ಬಗ್ಗೆ. Where is that stick? Outside. Is there? ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುತ್ತಾ ಬಂದಿದ್ದೇವೆ. ಹಾಗೆಯೇ ನಮ್ಮ ಕೆವಿ ಇಂಗ್ಲಿಷ್ ಶಾಲೆಯಲ್ಲಿ ನಮ್ಮ ಶ್ರೀ ಕೆವಿ ನವೀನ್ ಕಿರಣ್ ಸರ್ ಅವರು ಮಕ್ಕಳಿಗೆ ಆ ದಿನ ಅನೇಕ ಪ್ರಯೋಗಗಳನ್ನು ಮಾಡಲು ಅವಕಾಶವನ್ನು ನೀಡ್ತಾ ಬಂದಿದ್ದಾರೆ. ಮಕ್ಕಳು ಈ ದಿನ ಅನೇಕ ಪ್ರಯೋಗಗಳನ್ನು ಮಾಡಿ ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸಲು ಈ ಒಂದು ದಿನವನ್ನು ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಾಗಿ ಆಚರಿಸುತ್ತಾ ಬಂದಿದ್ದೇವೆ. ಮಕ್ಕಳು ವಿಜ್ಞಾನದ ಅರಿವು, ಸೂಪರ್ಸ್ಟಿಷಿಯಸ್ ಬಿಲೀಫ್ ಏನಿದೆ ಅದೆಲ್ಲ ಹೋಗಲಾಡಿಸಬೇಕು. ಮಕ್ಕಳು ನ್ಯಾಚುರಲ್ ಥಿಂಗ್ಸ್ ಏನಿದೆ ಅದರಿಂದ ಉಪಯೋಗಿಸ್ಕೊಂಡು ಹೇಗೆ ಕಸದಿಂದ ರಸವನ್ನು ನಾವು ಮಾಡ್ಬೋದು ಅಂತ ತೋರಿಸ್ಕೊಳ್ಳೋಕ್ಕೆ ಈ ಒಂದು ಅವಕಾಶವನ್ನು ಮಕ್ಕಳಿಗೆ ಕಲ್ಪಿಸ್ತಾ ಇದ್ದಾರೆ. ಸೊ ಅವರಿಗೆ ನಾವು ಈ ಒಂದು ವೇದಿಕೆ ಮುಖಾಂತರ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಭಿನಂದನೆ. ಇವತ್ತಿನ ಒಂದು ಇವೆಂಟಲ್ಲಿ 3ನೇ ತರಗತಿಯಿಂದ 9ನೇ ತರಗತಿಯ ಮಕ್ಕಳಿಗೆ ಈ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ಮಕ್ಕಳು ಸ್ವತಃ ಅವರೇ ಮನೆಯಲ್ಲಿ ಏನು ಯೂಸ್ ಮಾಡ್ತಾರೋ ಆ ಟಿಪ್ಸ್ನ ಯೂಸ್ ಮಾಡಿ ಬಹಳ ಸುಲಭವಾಗಿ ಸಿಂಪಲ್ಲಾಗಿ ಅದನ್ನು ಮಕ್ಕಳಿಗೆ ಬೇರೆಯವರಿಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಕ್ಲಾಸಲ್ಲಿ ಪಾಠ ಮಾಡೋದು ಬೇರೆ, ಆದರೆ ಪ್ರಾಕ್ಟಿಕಲ್ ಆಗಿ ಅದನ್ನು ಮಕ್ಕಳಿಗೆ ನೋಡಿದ್ರೆ ಜಾಸ್ತಿ ಒಂದು ಅರಿವು ಮೂಡುತ್ತೆ. ಅದಕ್ಕೋಸ್ಕರ ನಮ್ಮ ಪ್ರಿನ್ಸಿಪಲ್ರಾದ ತ್ಯಾಗರಾಜ್ರವರು ಹಾಗೂ ಹೆಡ್ ಮಾಸ್ಟರ್ ಗಿರೀಶ್ ಸರ್ ಅವರು ಇದಕ್ಕೆ ನಮಗೆ ಜಾಸ್ತಿ ಹೆಚ್ಚಿನ ಸಪೋರ್ಟ್ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಈ ಒಂದು ವೇದಿಕೆ ಮುಖಾಂತರ ಬಹಳ ಮುಖ್ಯವಾಗಿ ಏನಂದರೆ ಈ ಒಂದು ದಿನದಲ್ಲಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಹೇಗೆ ನಾವು ಒಬ್ಬ ಡ್ರೈವರ್ ಹೇಗೆ ನಾನು ಮುಂದೆ ಆಕ್ಸಿಡೆಂಟ್ಸ್ನ ಪ್ರಿವೆಂಟ್ ಮಾಡ್ಬೋದು. ಅದು ಒಂದು ಸ್ಪೆಕ್ಸ್ನ ಅವ್ನು ಹಾಕೊಂಡ್ರೆ ಜಸ್ಟ್ ಕಣ್ಣು ಅವನು ಬ್ಲಿಂಕ್ ಮಾಡಿದ್ರೆ ಸಾಕು ಅವನಿಗೆ ಸಿಗ್ನಲ್ ಬರುತ್ತೆ. ಆ ರೀತಿ ಅವ್ನು ಎಚ್ಚೆತ್ಕೊಳ್ಬೋದು.
ಮತ್ತು ಇನ್ನೊಂದು ಇವಾಗ ಒಬ್ಬ ಅಂಧ ರೋಡಲ್ಲಿ ಹೋಗ್ತಾ ಇರ್ತಾನೆ, ಅವನಿಗೆ ಏನಾದರೂ ಅಡ್ಡ ಬಂದರೆ ಅವ್ನಿಗೆ ಇಮಿಡಿಯೇಟಾಗಿ ಆ ಒಂದು AI ಟೆಕ್ನಾಲಜಿಯಲ್ಲಿ ಒಂದು ಸ್ಟಿಕ್ ಮಾಡಿದರೆ ಆ ಸ್ಟಿಕ್ಕು ಬ್ಲಿಂಕಿಂಗ್ ಸೌಂಡ್ ಕೊಡುತ್ತೆ. ಅವ್ನು ಇಮಿಡಿಯೇಟಾಗಿ ಹುಷಾರಾಗಿ ಅವನು ಜಾಗನ ತೊಗೊಬೋದು. ಮತ್ತು ಕಸದಿಂದ ರಸ ಮಾಡುವಂಥದ್ದು, ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗು, AI ಟೆಕ್ನಾಲಜಿ ಯೂಸ್ ಮಾಡಿ ಈಗ ನಾವು ಯಾವ ರೀತಿ ನಾವು ಮನೆಯಲ್ಲೇ ಇವಾಗ ಲೈಟ್ಸು ಇದು ಎಲ್ಲ ನಾವು ಕೆಲಸಕ್ಕೆ ಹೋಗೋರು ಆನ್ ಮಾಡಿಬಿಟ್ಟು ಹೋಗ್ತಾರೆ, ಅವ್ರಿಗೆ ಸಮಯ ಇರೋದಿಲ್ಲ. ಜಸ್ಟ್ ಒಂದು ಕ್ಲಾಪ್ ಮುಖಾಂತರ ಎಲ್ಲ ಇಮಿಡಿಯೇಟಾಗಿ ಒಂದೇ ಸೆಕೆಂಡಲ್ಲಿ ಎಲ್ಲ ಲೈಟ್ಸ್ ಕೂಡ ಸಡನ್ನಾಗಿ ಲೈಟು ಅಡುಗೆ ಮನೆಗಿರ್ಬೋದು, ಬಚ್ಚಿನ ಮನೆಗಿರ್ಬೋದು, ಎಲ್ಲಾದರೂ ಹೋಗಿ ಆಫ್ ಮಾಡಿಬಿಟ್ಟು ಒಂದು ಸೆಕೆಂಡಲ್ಲಿ ಎಲ್ಲ ಆಫ್ ಮಾಡಿಬಿಟ್ಟು ಹೋಗ್ಬೋದು. ಇದರಿಂದ ಅವ್ರ ಸಮಯ ಮತ್ತು ಹಣ ಎಲ್ಲ ಉಳಿತಾಯ. ಥ್ಯಾಂಕ್ ಯು